ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಕೆಂಬಾವಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ನಗನೂರು ಗ್ರಾಮದಲ್ಲಿ ಶ್ರೀ ಗಾಮ ದೇವತೆ ಜಾತ್ರಾ ಮಹೋತ್ಸವ ಪ್ರಯುಕ್ತ ಬಯಲಾಟವನ್ನು ಮಾಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಶ್ರೀ ಸುಗೂರೇಶ್ವರ ಮಠದ ಪೀಠಾಧಿಪತಿ ಶಟಪದಿ ಬ್ರಹ್ಮಶ್ರೀ ಶಿವಕುಮಾರ ಸ್ವಾಮಿಗಳು ಹಾಗೂ ಶರಣಬಸವೇಶ್ವರ ದಾಸೋಹಿ ಮಠದ ಪೀಠಾಧಿಪತಿ ಶ್ರೀ ಶರಣಪ್ಪ ಶರಣರು ರಿಬ್ಬನ್ ಕಟ್ ಮಾಡುವುದರ ಮೂಲಕ ಚಾಲನೆ ನೀಡಿದರು. ಅದೇ ರೀತಿಯಾಗಿ ಶಂಕರಣ್ಣ ಮಾಣಿಕ್ಯಾಳ್ ಕಾಂಗ್ರೆಸ್ ಪಕ್ಷದ ಮುಖಂಡರು ಬಯಲಾಟದ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಊರಿನ ನಗರೇಶ್ವರ ದೇವಸ್ಥಾನದ ಪೀಠಾಧಿಪತಿಗಳ ಶ್ರೀ ಶ್ರೀ ಖಂಡಪ್ಪ ತಾತ ಹಾಗೂ ದೊಡ್ಡಪ್ಪ ತಾತ ಹಾಗೂ ಊರಿನ ಹಿರಿಯರು ಗುರಪ್ಪಗೌಡ ಪೊಲೀಸ್ ಪಾಟೀಲ್, ಹಳೆಪ್ಪ ವಾಲ್ದಾರ್, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮಾಂತಗೌಡ ಪೊಲೀಸ್ ಪಾಟೀಲ್, ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಶಿವಚರಣ ರೆಡ್ಡಿ ಕಂಚಾಗೋಳ ಹಾಜರಿದ್ದರು. ಎಚ್.ಎಂ. ಹವಾಲ್ದಾರ್, ನಗನೂರು, RJ32 ಕನ್ನಡ ನ್ಯೂಸ್, ಸುರಪುರ. ಗ್ರಾಮ ಪಂಚಾಯತಿ ಅಧ್ಯಕ್ಷರು ಅವರಿಗೂ ಸನ್ಮಾನ ಹಾಗೂ ಮಾಲಾರ್ಪಣೆ. ಸಾರು ಸುಮಾರು ಬಹು ವರ್ಷಗಳಿಂದ ಅವು ವಾಸವಾಗಿದ್ದಂತೆ ದಿನನಿತ್ಯ ಪ್ರಾತಃ ಕಾಲ ಅವ ಹೋಗ್ಬೇಕು, ಪರಿಷ್ಕಾರ ಮಾಡಬೇಕು, ಪೂಜಾ ಪುನಸ್ಕಾರ ಮಾಡಬೇಕು ಮತ್ತು ಒಳ್ಳೆ ಬರಬೇಕು. ದಿನನಿತ್ಯ ಹೀಗೆ ಸುಮಾರು ವರ್ಷಗಳ ಕಾಲ ನಂತರ ಒಂದು ಸಲ ಅವರು ಸ್ನಾನ ಮುಗಿಸ್ಕೊಂಡು ವಾಪಸ್ ತಮ್ಮ ಕುಟುಂಬಕ್ಕೆ ಬರೋ ಕಾಲಕ್ಕೆ ಒಂದು ಚೇಳು ಆಡು ಹೋಗ್ತಿತ್ತಂತ ಅವ್ರ ಮುಂದೆ. ಚೇಳು ಆಡು ಹೋದಾಗ ಸಾರು ನೋಡಿದಂತೆ ಪಾಪ ಚೇಳು ಎಲ್ಲಾರ್ತಿಂದ ಜೋಪಾಕಂತಂತೇಳಿ ಆ ಚೇಳು ನೀರು ಗಂಟೆ ಬಿಟ್ಟಂತೆ ಚಟ್ಟ ಚೇಳು ಕಡಿತಂತ ಕೈ ಬಿಟ್ಟಂತ ಸಾರು ಮತ್ತು ಪುನಃ ಮಠ ಸಹಿತ ಕಳ್ಕೊಂಡು ಆ ಸಾರು ಮತ್ತೆ ಅವ್ರು ನಾಲ್ಕು ಮಾಡೋದು ಮತ್ತೆ ಚೇಳು ತಂದು ಮತ್ತೆ ಬಿಡಬೇಕು, ಅದು ಕಡಿಬೇಕು. ಲಾಸ್ಟಿಗೆ ಚೇಳು ಐತಂತ ನಾನು 4-5 ಸಲ ಕಚ್ಚಿದೆ, ನೀವು ದುಡ್ಡೇನು ನಾನು ಯಾಕಷ್ಟು ಕಾಪಾಡಿದೆ ಅಂತ ಕೇಳಿದಂತ. ಅದಕ್ಕೆ ಸಾಧು ಹೇಳಿದಂತ ಇದು ಸೃಷ್ಟಿ ನಿಯಮ ಅದ. ಕಾಪಾಡಿದ್ರೆ ನನ್ನ ಧರ್ಮ, ಕಡಿಯೋದು ಕಡ್ಕೊಂಡು ನಿನ್ನ ಧರ್ಮ ನೀ ಪಾಲನೆ ಮಾಡಿ, ನನ್ನ ಧರ್ಮ ನಾ ಪಾಲನೆ ಮಾಡಿ ಅಂತ ಹೇಳಿ ಮನುಷ್ಯನೂ ಸಹ ಅದೇ ರೀತಿ ಬಾಳ್ಯ ಕಲಿಬೇಕು, ಚೇಳಿನ ಚಟ ಕೊಡಬೇಕು. ಸಾಧು ಸಂತರ ಸಜ್ಜನರ ಕೊಟ್ಟಂಥ ಆಶೀರ್ವಚನ ಅವ್ರ ಮಾತು ಪರಿಪಾಲನೆ ಮಾಡುವ ಜೊತೆಗೆ ಇವತ್ತು ನಿಂತಕ್ಕಂಥ ದೇವ ನಿನ್ನೆಯಲ್ಲಿ ಇಲ್ಲಿವರೆಗೂ ನಿರಂತರವಾಗಿ ಭಾಳ ಅದ್ದೂರಿಯಾಗಿ ಬಹುಶಃ ನಗರಗಳ ಇತಿಹಾಸದಲ್ಲಿಯೇ ಇಂಥ ಕಾರ್ಯಕ್ರಮ ಆಗಿಲ್ಲ, ಮುಂದೆ ಹಾಕಬೇಕು ನನಗೆ ಗೊತ್ತಿಲ್ಲ. ಮತ್ತು ಸೋದರ ಮತ್ತು ಯತ್ನ ಈ ಒಂದು ಪವಿತ್ರವಾದಂಥ ಈ ಒಂದು ನಾಟಕ ಬಯಲಾಟ ನೋಡಲಿಕ್ಕೆ ಆಗಮಿಸಿದ ಎಲ್ಲ ಗ್ರಾಮದ ಮತ್ತು ಸುತ್ತಮುತ್ತಲ ಗ್ರಾಮದ ಆಗಮಿಸಿದ ಎಲ್ಲ ಬಂಧುಗಳೇ, ತಾಯಿಗಳೇ, ಇದು ಸುಮಾರು ಸಾವಿರಾರು ವರ್ಷದ ಇತಿಹಾಸ. ಯಾಕಂತಂದರೆ ಬರ್ತಕ್ಕಂಥ ಪೀಳಿಗೆ ಇತಿಹಾಸ ಗೊತ್ತಾಗುತ್ತೆ. ಬರೀ ಪುರಾಣ ಪುಣ್ಯಕಥೆಗಳು ಕೇಳುವ ಜೊತೆಗೆ ನಾಟಕ ಮುಖಾಂತರ ದೇವಿಯ ಲೀಲೆ ಹಿಂದೆ ಯಾವ ರೀತಿ ಸೃಷ್ಟಿಯಲ್ಲಿ ಅರಾಜಕತೆ, ಅನ್ಯಾಯ, ಅತ್ಯಾಚಾರ, ದರೋಡೆ, ಸುಲಿಗೆ ಪ್ರಾರಂಭ ಆದಾಗ ಕಾಲಕ್ಕೆ ರಾಕ್ಷಸರ ಪ್ರವೃತ್ತಿ ಅಟ್ಟಹಾಸ ಬಾಳಾದಾಗ ದೇವಿ ಅವತಾರ ತಾಳಿ ದುಷ್ಟರನ್ನು ಸಂಹಾರ ಮಾಡಿದ ಇತಿಹಾಸದಲ್ಲಿ ತಾವು ಬರ್ತಕ್ಕಂಥ ನಾಟಕ ಬಯಲಾಟ ನೋಡ್ತಕ್ಕಂಥ ಒಂದು ಸನ್ನಿವೇಶ ತಾವು ನೋಡ್ತೇವೆ. ಇದು ಸೃಷ್ಟಿ ನಿಯಮ ಇದೆ, ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ. ಕಾಲಕ್ಕೆ ಈಗಲೂ ಸಹ ಭೂಮಿ ಎಂದು ಹುಟ್ಟ್ಯಾರ, ಅಲ್ಲಿ ಒಳ್ಳೆಯದಾದ ಕೆಟ್ಟದಾದ, ಈಗಿನ ಒಳ್ಳೆಯದಾದ ದುಷ್ಟರು ಸಂಹಾರ ಮಾಡದೆ ಶಿಷ್ಟನ್ನು ಪರಿಪಾಲನೆ ಮಾಡದೆ ದೇವಿಗೆ ಮಾತ್ರ ಒಂದು ಈ ಒಂದು ಚರಿತ್ರೆ. ನಾನು ಹೆಚ್ಚಿಗೆ ಮಾತನಾಡಕ್ಕೆ ಹೋದ್ರೆ ಒಂದು ಸಣ್ಣ 2 ನಿಮಿಷ ಒಂದು ಕಟ್ಟಿಗೆ ನನ್ನ ಭಾಷಣ ಮುಗಿಸ್ತೀನಿ.